यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಯೋಸಹಜದ ಒಂದು ಅನಾರೋಗ್ಯದಿಂದ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಡಲಿ. ಅವರೇನೊಂದು ಅತ್ಯಂತ ಹಿಂದುಳಿದ ಭಾಗ, ಹೈದರಾಬಾದ್ ಕರ್ನಾಟಕ ತಿಂದ್ರು ಕಲ್ಯಾಣ ಕರ್ನಾಟಕ, ಆ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅವರು ಮುಂದಿನ ಸಹ ಅಲ್ಲಿನ ಏನು ಟ್ರಸ್ಟ್ ಮುಂದುವರ್ಸ್ಕೊಂಡು ಹೋಗುವಂಥ ಮತ್ತು ಈಗಾಗಲೇ ಒಬ್ಬರನ್ನ ಆ ಒಂದು ಉತ್ತರಾಧಿಕಾರಿ ಈಗಾಗಲೇ ನೇಮಕ ಮಾಡಿದ್ದಾರೆ. ಆ ಸಂಸ್ಥೆ ಒಳ್ಳೆಯದಾಗಲಿ, ಹೈದರಾಬಾದ್ ಕರ್ನಾಟಕ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಾನು ಷಡ್ಯಂತ್ರ ರೀ. ಅದು ಎಲ್ಲಿ 13 ಕಡೆ ಕುಣಿತವ್ರಿಗೆ ಏನೂ ಸಿಕ್ಕಿಲ್ಲ. 20 ಫೂಟ್ ತೆಗನಾಗ 20 ಫೂಟ್ನಾಗ ಯಾರು ಹೆಣ ಮುಚ್ಚಲಕ್ಕಾಗ್ತದೆ? JCBಗೆ ಇದಕ್ಕೇ ಅದು ಅಡ್ಡಾಕ ಸಾಧ್ಯ ಇಲ್ಲ. ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ. ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ, ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕರೆಸಲಿಕ್ಕೆ ಉದ್ದೇಶಪೂರ್ವಕ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪವಿತ್ರ ಕ್ಷೇತ್ರ ಇತ್ತು, ತಿರುಪತಿ ತಿರುಪತಿ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ, ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು. ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ. ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ. ಅದು ನಮ್ಮ ಸಂಪ್ರದಾಯದಲ್ಲಿ ಯಾರು ಎಲ್ಲಿ ಹೋಗ್ಬೇಕು ಅನ್ನೋಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಅದನ್ನು ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡಬೇಕಂತೇಳಿ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಅಲ್ಲಿಂದ ಶನಿ ಶಿಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ತಪ್ಪು ಸಂದೇಶ ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು, ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದಿಲ್ಲ, ಅದರ ಹಿಂದೆ ಇದರ ಹಾಕಿದೆ. ಇದು ಕಾಂಗ್ರೆಸ್ಸಿನ ಹೈಕಮಾಂಡರ ಆದೇಶದ ಮೇಲೆ ಸಿದ್ದರಾಮಯ್ಯನವರು SIT ನೇಮಕ ಮಾಡಿದ್ದಾರೆ. ಏನಾರು ಮಾಡಿ ನಾ ಪುಣ್ಯ ನಾವೆಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲು ಇರಲಿಲ್ಲ ಅಂದರೆ ಎಲ್ಲಿರೋ ಎಲುವುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕುವತ್ತು ಹೇಳಿನೂ ಪ್ರೂವ್ ಮಾಡ್ತೀವಿ. ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿ ಅಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ SIT ಮುಂದುವರಿಸಿ ಸುಮ್ಮನೆ ನಾವು ಎಲ್ಲ ಕಡೆ ಹಾಕತ್ತಾರೆ. ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ನಾವು ಹೇಳ್ತಾರೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗ ಆಡಿ ವಿಚಾರ ಅಂದ್ರೆ ಅದು ತಳಗೂ ಅಡ್ಡವ್ರೆ ನೀವು. ಅದಕ್ಕೆ SIT ಕ್ಲೋಸ್ ಮಾಡಿರಿ. ಅವ್ರು ಏನಕ್ಕ ನಮ್ಮ ಮಕ್ಕಳು ಅದಾರ ಒಂದು ಟೀಮ್, ಅವ ಯೂಟ್ಯೂಬರ್ ಸಮೀರ್ನ ಹಿಡೋದು ಯಾವ ಮುಸುಕದಾರ ಎಲ್ಲರಿಗೂ ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿರಿ. ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ, ವಿದೇಶ ಎಲ್ಲೆಲ್ಲಿದೆ ಅದಕ್ಕೆ ಹಣ ಬಂದಿದೆ, ಅದೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಂತೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಎಲ್ಲ ಕಡೆಯೂ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳು ಇಲ್ಲ ಅನ್ನುವಂಥದ್ದನ್ನು ಅವರು ಜನರಲ್ಲಿ ಮುಗಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಬೇಕಿದ್ರೆ ಆ ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ. ಏನಾದರೂ ಅನಾಹುತ ಆದರೆ ಸಿದ್ದರಾಮಯ್ಯ ಸರ್ಕಾರ ಸರ್, ಈ ಸುಜಾತಾ ಭಟ್ ಅಂತಕ್ಕಂಥ ವೃದ್ಧೆ 2003ರಲ್ಲಿ ತಮ್ಮ ಮಗಳು ಅನನ್ಯ ಭಟ್ ಅವರು ಅಲ್ಲಿ ಹೋಗಿ ಕಾಣೆಯಾಗಿದ್ದಾಳೆ, ಅಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿರಬಹುದು ಅಂತೇಳಿ ಆರೋಪ ಮಾಡಿದ್ದಾರೆ ಸರ್. ಅದು ಅಸಲಿಗೆ ನೋಡ್ಲಿಕ್ಕೆ ಹೋದ್ರೆ ಸರ್ ಅನನ್ಯ ಭಟ್ ಹುಟ್ಟಿದ್ದಾಳೆ ಅನ್ನೋದಕ್ಕೆ ಯಾವ ದಾಖಲೆಗಳು ಇಲ್ಲ ಸರ್. ಹುಟ್ಟಿಲ್ಲಕ್ಕೆ ಶಿವಣ್ಣದವ್ರೇನು ಎಲ್ಲ ಭಾಳ ದನ್ ಹಾಕಿ, ಯಾಕಂದ್ರೆ ನಿನ್ನಾಗೂ ಅಪವಾದ ಇತ್ತು. ಏನಂದ್ರೆ ಭಾಳ ಧರ್ಮಾಧಿಕಾರಿಗಳನ್ನ ರಕ್ಷಣೆ ಮಾಡಕತ್ತಾರ ಅಜಿತ್ ಆದರೂ ಒಳ್ಳೆ ಕೆಲಸ ಮಾಡಿದಿರಿ. ಎಲ್ಲ ಚೆನ್ನಾಗಿ ಅಷ್ಟು ಸಕಾರಾತ್ಮಕವಾಗಿ ಧಾರ್ಮಿಕ ಭಾವನೆ ಗುರುವಾಗಬಾರ್ದು ಅಂತ ಹೇಳಿ ಎಲ್ಲ ಮಾಧ್ಯಮದವರು ಮಾಡಿದ್ದೀರಿ. ಇದರ ಒಂದು ಪುಣ್ಯದಿಂದಲೇ ಇವತ್ತು ಯಾವುದೇ ಅಪವಾದ ಬಂದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಏನಾದರೂ ಒಂದು ಕ್ವಶನ್ ಮಾರ್ಕ್ ಇತ್ತಂದ್ರೆ ಬಹಳ ದೊಡ್ಡ
ಹಿಂದೂ ಧರ್ಮದ ಅಪಮಾನ ಆಗ್ತದೆ. ಒಬ್ಬ ಧರ್ಮಾಧಿಕಾರಿ ವಿಜೇಂದ್ರ ಹೆಗಡೆ ಸಾಕಷ್ಟು ಒಳ್ಳೆ ಕೆಲಸ ಮಾಡಿ ನೋಡಿ, ಜಾತಿ ಮುಖ್ಯ. ಬೇಡರ ಕಣ್ಣಪ್ಪ ಅಂತಿದ್ದ. ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವಲಿಂಗದ ಮೇಲೆ 2 ಕಣ್ಣುಗಳು ಮೂಡ್ತಾವ. ಆ 2 ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಚಾಲು ಆಗ್ತದೆ. ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಮ್ಯಾಗನೆ ಕಾಲು ಇಟ್ಟು ತನ್ನ 2 ಕಣ್ಣು ತಗೊಂಡು ಅದಕ್ಕೆ ಕೂರಿಸ್ತಾನೆ. ಜಾತಿ ದೇವರಿಗೆ ಇಲ್ಲ, ಯಾವುದೇ ಜಾತಿ ಆಗಲಿ ಅವನು ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಬಂದಿದೆ. ಅವ್ರು ಜೈನರಿರಲಿ, ದಲಿತರೇ ಇರಲಿ, ಯಾರೇ ಇರಲಿ. ಇಲ್ಲಿ ನಮ್ಮ ಮುಳ್ಳಕ್ಷಿ ಒಳಗೊಂದು ಹನುಮಂತರು, ಅಲ್ಲಿ ದಲಿತರು ಅದನ್ನು ಇದನ್ನು ಮಾಡ್ತಾರೆ ಮನಗುಳಕ್ಷಿ ಒಳಗೆ. ಅದಕ್ಕೆ ಯಾರು ತಕರಾರು ಮಾಡ್ತಾರೆ? ಯಾರೂ ಇಲ್ಲ. ಅವ್ರ ಭಕ್ತಿ ಅದು. ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ. ಅದಕ್ಕೆ ಇದನ್ನು ಏನು ಮಾಡೋರು ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವೆ. ಇವೆಲ್ಲ ಮೊಘಲರಿಗೆ ಹುಟ್ಟಿದಂಥ ಹುಳುಗಳು ಎಲ್ಲ. ಟಿಪ್ಪು ಸುಲ್ತಾನ ಹುಟ್ಟಿದಂಥ ಹುಳುಗಳು ಏನು ಕರ್ನಾಟಕದೊಳಗೆ ದೇಶಕ್ಕೆ ತುಂಬ ಅದಾವೆ. ಅವರೆಲ್ಲ ಕೂಡಿ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ನಿನ್ನೆ ಭಾಳ ಖಂಡಿತವಾಗಿ ಹೇಳಿದ್ದೀವಿ ನಾವು ಸರ್ಕಾರಕ್ಕೆ, ನೀವೇನಾದ್ರು ಇದೇ ಉಚಿತಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು, ನೀವು ಸರ್ಕಾರಿ ಬಿಡೋದಲ್ಲ. ಸುಜಾತ ಭಟ್ರನ್ ಅವರು ನಕ್ಸಲರ ಜೊತೆ ಸಂಪರ್ಕ ಅವ್ರ ಭಾವನೆ ಹೇಳಿದ್ದಾರೆ. ನಿನ್ನೆ ನಾನು ಇಂಟರ್ವ್ಯೂ ನೋಡಿದೆ. ಅವೆಲ್ಲ ಸೃಷ್ಟಿ ರೀ. ಈಗೇನು ಹೇಳಿದೆ, ಇತ್ತು 13 ಕಡೆ ಹಿಂದೆ ಹುಟ್ಟಿದೀನಿ ಹೇಳಿದ್ದಲ್ಲ, ಒಂದು ಕಡೆ ಒಂದು ಎಲುವು ಸಿಗ್ಬೇಕಲ್ರಿ. ಅದು ಎಷ್ಟು ಗುಂಪು ಹಡ್ಬೋದು, 3-4 ಫೂಟ್ ಹಡ್ಬೋದು, 20 ಫೂಟ್ ಹಡ್ಲಿಕ್ಕೆ ಸಾಧ್ಯ. ನೀವು 20 ಫೂಟ್ ಹಡ್ತಿರೋದು. ನಾವು ಲಿಂಗಾಯತರು ನಾವು 3-6 ಕೆಳಗೆ 6 ಮುಗಿತು. ಅದ್ರ ಮ್ಯಾಗ ಹಡ್ಲಿಕ್ಕಾಗ್ತಿತ್ತು. ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಪರಿಸ್ಥಿತಿ ಒಳಗಿತ್ತೆಲ್ಲ ಏನೋ ಮಾಡಿ ಅವ್ರಿಗೂ ನಾ ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ. ಯಾಕಂದ್ರೆ ಅನಿವಾರ್ಯ ಅವ್ರು ಬೇಕು, ಸರ್ಕಾರ ಹೇಳಿತಂದು ಮಾಡಬೇಕಾಗ್ತದೆ. ಯಾವುದೋ ಅದರಲ್ಲಿ ಇದು ಮಾಡ್ಲಾರ್ದೇ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಯಾರ. ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ, ಅವ್ರಿಗೆಲ್ಲ ಇದು ಸುಳ್ಳು ಕೊಟ್ಟೈತಿ. ಆ ನಂಬರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಅವ್ರಿಗೆ, ಯಾಕಂದ್ರೆ ಇದು ವಿದೇಶದ ಫಂಡಿಂಗ್ ಐತಿ. ಎಲ್ಲಿ ದುಬೈದಿಂದ ಬಂದವ ISI ನೋಡಿ, ಇದೆಲ್ಲ ತನಿಖೆ ಆಗುತ್ತೆ. ಇದು ಈ ಸರ್ಕಾರದಿಂದ ಆಗೋದು. ಇದು NIA ಕೊಡ್ರಿ, ಅಂತಾರಾಷ್ಟ್ರೀಯ ಒಂದು ಜಾರಿ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ. ಎಲ್ಲ ಸತ್ಯ ಅವರು. ವಿಚಿತ್ರ ಅಂದ್ರೆ ಸರ್, ಪಾಕಿಸ್ತಾನದ ಜನರು ಮಾಜಿ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಮಾಡಿದ್ದಾರೆ. ಅವ್ರಿಗೆ ಏನು ಕೆಲಸ ಅಲ್ಲಿವರೆಗೆ ಹೆಂಗೆ ಹೋಯ್ತು? ಅಲ್ಲಿವರೆಗೆ ಲಿಂಕ್ ಅದ ರೀ, ISI ಲಿಂಕ್ ಅಂತ ಇದಕ್ಕೆ. ಆ ಸಮೀರ್ ಯಾರು ಯಾಕಂದ್ರೆ ಸುದ್ದಿ ಒಳಗಿದ್ದಾನೆ. ಇವತ್ತು ನೋಡ್ರಿ, ನಮ್ಮ ಸಾವಯವ ಹೆಣ್ಮಕ್ಳು ಹೋಗಬಾರ್ದು ನಿಷೇಧ ಅಂತ ಒಂದು ಕಾನೂನು ಅಂದ್ರೆ ನಮ್ದು ಸಂಪ್ರದಾಯ ಕಾನೂನು ಅಲ್ಲ. ಈ ಮಸೀದಿ ಒಳಗೆ ಹೆಣ್ಮಕ್ಳು ಇರ್ತಾರೆ, ತಾಕತ್ತಿದ್ರೆ ಹೋಗತ್ತಾಡ ಅವ್ರ ಮಸೀದಿ ಜುಮಾ ಮಾಡಿಸಿದ್ರೆ ಜಾಮಿಯಾ ಮಾಡಿಸಿ ಹೆಣ್ಮಕ್ಳು ಹೋಗತ್ತಾಡ. ಅವ್ರದ್ದು ಹೆಂಗೆ ಅವರು ಪಾವಿತ್ರತೆ ಐತಿ ಅದು ನಾವು ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನ ಹಿಂಗೆ ಅದಾವೆ. ಅಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ಬೇಕು, ಗಂಡಸರು ಹೋಗ್ಲಾಕ್ತಾರೆ. ಅಲ್ಲಿ ಮತ್ತೊಬ್ಬ ಇದು ಈಗ ಕಾಮಾಖ್ಯ ದೇವಸ್ಥಾನ ಇದೆ ಆಸಾಮದಲ್ಲಿ. ಅಲ್ಲಿ ಇನ್ನಾದರೂ ಬಲಿ ಆಗ್ತಾವೆ. ಅದು ತಡಿದಕ್ಕೆ ಯಾರಿಗೂ ಆಗೋದಿಲ್ಲ. ಇನ್ನಾದರೂ ನಾನೇ ಸ್ವತಃ 2-3 ಸಲ ಕಾಮಾಖ್ಯ ದೇವಸ್ಥಾನ ತೆಗೆದಿದ್ದೀನಿ. ಅಲ್ಲಿ ಕುರಿ ಬಲಿ ಆಗ್ತದೆ. ಕುರಿ ಎದುರಿಗೇನೆ ಕುರಿ ಕಡಿತಾರೆ, ಪ್ರಾಣ ಕಡಿತಾರೆ, ಕುರಿ ಕಡಿತಾರೆ. ಮತ್ತು ಅಲ್ಲಿ ಬರೋ ಬಂತರು ಕುರಿ ಹಿಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಕೊಡ್ತಾರೆ. ಅಲ್ಲಿ ರಕ್ತ ಹಂಗೆ ಇರ್ತಿರ್ತದೆ. ನಾನು ಕಣ್ಣೆ ನೋಡಿ ಅವು ಏನು ಮಾಡ್ಲಿಕ್ಕಾಗೋದು. ಯಾವ ಸರ್ಕಾರ ಬಂದ್ರೂ ಅದನ್ನು ಬದಲಾವಣೆ ಮಾಡ್ಲಿಕ್ಕಾಗೋದು. ಪ್ರಹಾರ ಮಾಡಿದ್ರಂದ್ರೆ ಇಡೀ ಆ ಸಮಾಜದ ಹಿಂದೂ ಸಮಾಜದಲ್ಲಿ ಒಂದು ರೀತಿ ಮನಸ್ಸಿಗೆ ಭಾಷೆ ಆಗ್ತದೆ. ಅದು ಸಿದ್ದರಾಮಯ್ಯ ಹೇಳಿವಿ. ನಿನ್ನೆ ಹೋಮ್ ಮಿನಿಸ್ಟ್ರೂ ಒಂದು ರೀತಿ ಪಾಸಿಟಿವ್ ಉತ್ತರ ಕೊಟ್ಟಾರೆ. ನಮಗೂ ಎಲ್ಲ ಭಕ್ತಿ ಇದೆ. ಮನೇನೆ ನಮ್ಮ ಹೋಮ್ ಮಿನಿಸ್ಟರ್ ತಿರುಪತಿಗೆ ಹೋಗಿದ್ರು, ಎಲ್ಲರೂ ಅದ್ರ ಡ್ರೆಸ್ ಹಾಕೊಂಡು. ನಾನು ಸಫಾರಿ ಒಳಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ತಿರುಪತಿ ಒಳಗೆ ಯಾವ ಡ್ರೆಸ್ ಹಾಕೊಂಡು ಅದನ್ನೇ ಹಾಕೊಂಡು ಹೋಮ್ ಮಿನಿಸ್ಟರ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಚೀಫ್ ಜಸ್ಟಿಸ್ ಸಾಬ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೋಗಿದ್ರು, ಅವರು ಅದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಮಂತ್ರಾಲಯದ ಹೋಗಿ ಹಂಗೆ ಹೋಗ್ಬೇಕು, ಪದ್ಧತಿ ಅದಾವು. ನಾನು ಹಂಗೆ ಹೋಗೋದಿಲ್ಲ, ನೀನು ನಾಸ್ತಿಕ್ ಇದ್ದಂದು ಹೋಗ್ಬೇಡ, ನಿನಗೆ ಮಗನ ಹೋಗುತ್ತೆ ಹೇಳ್ಯಾರ. ನೀವು ಬರಬೇಡ್ರಪ್ಪ. ಈ ಸಮೀರಿಂದ ಏನು ಕೆಲಸ ಹಿಂದೂ ದೇವಸ್ಥಾನ ಬಗ್ಗೆ ಮಾತಾಡೋದು, ಇವನಿಗೇನು ಕೆಲಸ? ಅದಕ್ಕೆ ಎಲ್ಲ ದೊಡ್ಡ ಷಡ್ಯಂತ್ರ ಐತಿ. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್. ಈಗ ವಿಜೇಂದ್ರ ಕೂಡ ಚಲೋ ಅಂತೇಳಿ ಹೋಗ್ಲಿಲ್ಲ, ಒಳ್ಳೇದಾಯ್ತು. ಬರೀ ಅಲ್ಲೆಲ್ಲೋ ಕೇರಳದಾಗ ಹೋಗಿ ಶತ್ರುನಾಶ ಯಾಕೆ ಮಾಡ್ತಿದ್ರು. ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಳಿ ಹೋಗಲಿ, ನ್ಯಾಯ ಕೊಡೋ ಪತ್ ಕೇಳಿ ಅಲ್ಲೆಲ್ಲೆಲ್ಲಿ ಹೋಗ್ತಾರ. ಅವ್ರು ಎದಕ್ಕೆ ಹೋಗ್ತಾರೆ?
ನಾಶ ಅಲ್ಲಿ ಅಲ್ಲಿ ಸತ್ವನಾಶ ಈ ಹೋಮ ಮಾಡ ಬಸವಡ ಸರ್ವನಾಶಂ ಜಗದೀಶ್ ಶೆಟ್ಟರ್ ಸರ್ವನಾಶಂ ಅನಂತ್ ಕುಮಾರ್ ನಾಶಂ ಸಿಟಿ ಗೋಳಂ ಹೊಡೆದ ಮಂಜುನಾಥ್ ಕಡೆ ಬರ್ಲಕತ್ತಾನ ಚಲೋ ಅಲ್ಲ ಏನ್ ತಪ್ಪು ಅಂತರ್ಜಾತಿ ವಿವಾಹ ಮಾಡ್ಕೊಂಡು You issued a statement, sir. 3 days ago, you issued a statement, sir. My audience is English. My name is Mohammad Awais Bagli. I am a resident of this. ಬಂದ್ ಮಾಡೋದು ನಡಿ. ಯಾವ್ದು ಯೂಟ್ಯೂಬ್ ಮಾಡ್ಕೊಂಡು ನಾವು ಮಾತಾಡೋದು ಕೆಲಸ ಕನಕದಾಸ್ ಮಾತಾಡಕ್ಕೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ. ಮತ್ತೆ ನೀವು ಅಲ್ರಿ ಲೋಚಿ ಆದದ್ದು ಮಾಡ್ತಾರೆ. ಬ್ರಾಹ್ಮಣ ಹುಡುಗಿನಾದ್ರೆ 20 ಲಕ್ಷ, ರಜಪೂತರು ಮಾರಾಟ ಹುಡುಗಿರಾದ್ರೆ 15 ಲಕ್ಷ, ಲಿಂಗಾಯತರು ಒಕ್ಕಲಿಗರು ಆದ್ರೆ 15 ಲಕ್ಷ, ದಲಿತರು ಹೆಣ್ಮಕ್ಳಾದ್ರೆ 10 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದರ ಕೆಲಸ ಮಾಡುತ್ತೇವೆ. ನೀವು ನಮ್ಮ ಧರ್ಮದವ್ರನ್ನ ಲವ್ ಜಿಯಾದ ಮಾಡೋದು ಬಿಡಿ. ಯಾರು ಪ್ರೀತಿಯಿಂದ ಆಗ್ತಿದ್ರು ಇವ್ರು ಯಾರು ಸದವರು ಸರ್ಕಾರನೇ ಹೇಳ್ತಿದ್ದಲ್ಲ, SC ST ಜನಾಂಗದವ್ರ ಲಗ್ನ ಆದ್ರೆ ಇಷ್ಟು ರೊಕ್ಕ ಕೊಡ್ತೀವಿ, ಸರ್ಕಾರಿ ನೌಕರಿ ಕೊಡ್ತೀವಿ ಹೇಳ್ತಾರೆ. ಯಾಕೆ ಅದು ಯಾಕೆ ಕೊಡ್ತಾರ? ಸಮಾನತೆ ಬರ್ಲಕ್ಕೆ ಕೊಡ್ತಾರೆ. ದಲಿತರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರಿಗೂ ಸಮಾನತೆ ಬರಲಿ. ವಿವಾಹ ಆಗೋದ್ರಿಂದ ಒಂದು ಕುಟುಂಬ ಒಂದು ಬದಲಾವಣೆ ಆಗ್ತದೆ. ಅದಕ್ಕೆ ಸಮಾನತೆ ಸಲುವಾಗಿ ನಾ ಹೇಳೀನಿ. 5 ಲಕ್ಷ ಕೊಡ್ತೀನಿ, 50,000 ಕೊಡ್ತೀನಿ. ನನಗೂ ಪರಮಾಧಿಕಾರ ಐತಿ, ಸರ್ಕಾರಕ್ಕೆ ಹೆಂಗೆ ಪರಮಾಧಿಕಾರ ಐತಿ. ನಾ ಹೇಳುದು ಭಾರತ ಉಳಿಬೇಕಾದ್ರೆ ಹಿಂದೂ ಹೆಣ್ಮಕ್ಳ ಮ್ಯಾಗ ನೀವು ಇದು ಮಾಡಕಂದ್ರೆ ಅದನ್ನ ನಿಲ್ಸ್ರಿ. ನೀವೆಲ್ಲ ಇಟ್ಟು ಮಾತಾಡಕತ್ತಿರಲ್ಲ. ಮೊದಲ ನಮ್ಮ ಹೆಣ್ಮಕ್ಳ ಮ್ಯಾಗ ಇದು ಮಾಡೋದು ನಿಲ್ಸ್ರಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।